ಕೋವಿಡ್ ಸಂದರ್ಭದಲ್ಲಿ ನಡೆದಂತಹ ಕೋವಿಡ್ ಸಂದರ್ಭದಲ್ಲಿ ನಡೆದಂತಹ ಹಗರಣದಿತ್ತು. ಇವರು ಡುಕಿನೋ ಅವರು ಒಂದು ವರದಿ ಕೊಟ್ಟಿದ್ದಾರೆ. ಅದರಲ್ಲಿ ಯಡಿಯೂರಪ್ಪ ಅವರದು ಮತ್ತೆ ಶ್ರೀರಾಮುಲು ಅವ್ರದ್ದು ಇಬ್ಬರದ್ದು ಹೆಸರು ಮೆನ್ಷನ್ ಆಗಿದೆ. ಈಗ ತನಿಖೆ ನಂತರ ಈಗ ಅವ್ರ ಮೇಲೆ ಆಕ್ಷನ್ ಆಗುತ್ತೆ. ಈಗ ಅದು ನಮ್ಮ ಸಬ್ ಕಮಿಟಿಯಲ್ಲಿ ಚರ್ಚೆಗಳೆಲ್ಲ ಆಗಿದೆ ಮತ್ತು ಈ ವಿಚಾರದಲ್ಲಿ ಅವರಿಗೆ ನಮ್ಮ ಇಲಾಖೆಗಳಲ್ಲಿ ಎಲ್ಲ ವಿಚಾರಣೆಗಳು ಮಾಡೋದು ಕೂಡ ಹೇಳ್ತಾ ಇದ್ದೀವಿ. ಸೊ ಆ ವಿಚಾರಣೆ ಪ್ರೋಗ್ರೆಸ್ ಅಲ್ಲಿ ಇದೆ. ಎಲ್ಲ ಪೂರ್ತಿಯಾದಂತ ನಂತರ ಮುಂದಿನ ಏನು ಯಾವ ರೀತಿಯಾಗಿ ಕಂಪ್ಲೇಂಟ್ ಕೊಡಬೇಕು ಮತ್ತು ಇನ್ನೊಂದು ಇದನ್ನ ಇವ್ರಿಗೂ ಕೂಡ ವಹಿಸಿದ್ದಾರೆ, ಎಸ್ಐಟಿ ಅಲ್ವಾ, ಎಸ್ಐಟಿಗೂ ವಹಿಸಿದ್ದಾರೆ. ಸೊ ಅವರು ಕೂಡ ಇದನ್ನೆಲ್ಲ ನೋಡ್ತಾರೆ. ನಾವು ಅದ್ರಲ್ಲಿ ನೇರವಾಗಿ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ನಾವು ಹೇಳಕ್ಕಾಗೋದಿಲ್ಲ. ನಮ್ಮ ಇಲಾಖೆಗಳು ನಾವು ವಿಚಾರಣೆ ಈಗಾಗಲೇ ಶೋ ಕಾಸ್ ನೋಟಿಸ್ಗಳು ಅಧಿಕಾರಿಗಳಿಗೆ ಆ ಸಂದರ್ಭದಲ್ಲಿ ಯಾರ್ಯಾರು ಇದ್ರು ಅವ್ರಿಗೆಲ್ಲ ಎಕ್ಸ್ಪ್ಲನೇಷನ್ ಕೂಡ ನಾವೆಲ್ಲ ಕೇಳಿದೀವಿ. ಸೊ ಅದು ಕೂಡ ನಡೀತಾ ಇದೆ. ಎರಡು ಎಸ್ಐಟಿನೂ ಮಾಡ್ತಾ ಇದ್ದಾರೆ. ಸೊ ಇದ್ರ ನಂತರ ಎಲ್ಲ ಹೊರಗೆ ಬಂದ್ಮೇಲೆ ನೋಡೋಣ. ನೋಡಿ, ವಕ್ಫನ್ನ ಇದು ಎರಡು ಅಂಶ ಇದೆ. ವಕ್ಫ್ನಲ್ಲಿ ಏನಾದರೂ ತಪ್ಪುಗಳಾಗಿದ್ರೆ, ಆ ಭೂಮಿಯ ದುರುಪಯೋಗ ಆಗಿದ್ರೆ ಅದು ಬೇರೆ. ಈ ಕಾನೂನಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಈ ಕಾನೂನು ಅವ್ರು ಏನು ರಚನೆ ಮಾಡಿದರೆ ಇದು ಸಂವಿಧಾನಕ್ಕೆ ವಿರುದ್ಧವಾದಂತ ಕಾನೂನು, ಆಯ್ತಾ? ಅದರಿಂದ ಇದನ್ನ ಖಂಡಿತವಾಗಿಯೂ ನ್ಯಾಯಾಲಯಗಳಲ್ಲಿ ಇದನ್ನ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಇವತ್ತು ಕೇಂದ್ರ ಸರ್ಕಾರ ದಬ್ಬಾಳಿಕೆ ಮಾಡ್ತಾ ಇದೆ. ನಾವು ಯಾರನ್ನು ಗಮನಕ್ಕೆ ತಗೊಳ್ಳೋದಿಲ್ಲ. ಇಂತಹ ಸೂಕ್ಷ್ಮ ವಿಚಾರ ಬಂದಾಗ ಅದನ್ನ ಇನ್ನೂ ಸಂಯಮೆಯಿಂದ ಅವರು ರಚನೆ ಮಾಡಬೇಕಾಗಿತ್ತು, ಅವ್ರ ಕೆಲಸ ಮಾಡಬೇಕಾಗಿತ್ತು. ಆದ್ರೆ ಅದನ್ನ ಬಿಟ್ಟು ಅವರು ಒಂದು ರೀತಿ ದ್ವೇಷ ಸಾಧಿಸ್ತಕ್ಕಂಥದ್ದನ್ನ ಮತ್ತು ರಾಜ್ಯದ ಒಂದು ಹಕ್ಕನ್ನು ಕೂಡ ಕಿತ್ಕೊಳ್ತಾ ಇದ್ದಾರೆ. ರಾಜ್ಯದ ಹಕ್ಕೇನಿದೆ, ರಾಜ್ಯದ ಭೂಮಿ ಮೇಲೆ ರಾಜ್ಯಕ್ಕೆ ಹಕ್ಕಿದೆ ಹೊರತು ಕೇಂದ್ರಕ್ಕೆ ಹಕ್ಕಿಲ್ಲ, ಆಯ್ತಾ? ಮತ್ತು ಈ ವಕ್ಫ್ ಕೂಡ ಸ್ಟೇಟ್ ಇದರಲ್ಲೇ ಈಗ ಧರ್ಮದತ್ತಿ ಏನೇನು ಎಲ್ಲ ಇದೆ, ನಮ್ಮ ಟ್ರಸ್ಟ್ಗಳು ಹಿಂದೂ ಧರ್ಮದ್ದೇ ಇರಬಹುದು, ಎಲ್ಲ ಕೂಡ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರ್ತದೆ. ಕೇಂದ್ರ ಸರ್ಕಾರ ಅದನ್ನ ವ್ಯಾಪ್ತಿಗೆ ಬರಲ್ಲ. ಅದೇ ತರ ಇದು ಕೂಡ ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿದೆ. ಈ ತರದ ಒಂದು ಕ್ರಮಗಳು ದ್ವೇಷದಿಂದ ಕೂಡಿರ್ತಕ್ಕಂಥದ್ದು, ಅದೇ ಸರಿ ಇಲ್ಲ. ಬೇರೆ ಭ್ರಷ್ಟಾಚಾರ ತಪ್ಪುಗಳಾಗಿದ್ರೆ ಅದು ಕ್ರಮ ತಗೊಳ್ಳಿ. ಓಕೆ, ಕೆಪಿಸಿಸಿ ಇಬ್ಬರು ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ಪಕ್ಷದಲ್ಲಿ ಡಿವೈಡ್ ಆಗುವಂತ ಚಾನ್ಸಸ್ ಏನು ಡಿವೈಡನ್ ಆಗೋದಿಲ್ಲ. ಏನೇ ಅದು ಎಲ್ಲ ಒಮ್ಮತ ತೀರ್ಮಾನ ಆಗ್ತದೆ. ಯಾವ ಡಿವೈಡನ್ ಆಗಲ್ಲ. ನಾನು ಚೆಕಪ್ ಮಾಡಿ ಹೇಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.